ನಮಸ್ಕಾರ ಸ್ನೇಹಿತರೆ, ಟಚ್ಚಿಸ್ ವರ್ಲ್ಡ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ಮಾತನಾಡೋಣ ವಿಟಮಿನ್ ಬಿ12 ಬಗ್ಗೆ. ಇದು ಯಾಕೆ ಮುಖ್ಯ, ಇದರ ಕೊರತೆಯಿಂದ ಏನು ಆಗಬಹುದು, ಮತ್ತು ನಿಸರ್ಗದಲ್ಲಿ ಇದನ್ನು ಎಲ್ಲಿ ಕಾಣಬಹುದು ಎನ್ನುವುದನ್ನು ತಿಳಿಯೋಣ. ವಿಟಮಿನ್ ಬಿ12 ನ ಪ್ರಮುಖ ಕಾರ್ಯವೆಂದರೆ ನರಗಳ ರಕ್ಷಣಾತ್ಮಕ ಹೊದಿಕೆಯನ್ನು ನಿರ್ವಹಿಸುವುದು. ಇದನ್ನು ಮೈಲಿನ್ ಪೊರೆ ಎಂದು ಕರೆಯಲಾಗುತ್ತದೆ. ಕೋಬಾಲಾಮಿನ್ ಎಂದು ಕರೆಯಲ್ಪಡುವ ವಿಟಮಿನ್ ಬಿ12 ನೀರಿನಲ್ಲಿ ಕರಗುವ ವಿಟಮಿನ್ ಆಗಿದ್ದು ದೇಹದ ನರ ಅಂಗಾಂಶಗಳ ಆರೋಗ್ಯ, ಮೆದುಳಿನ ಕಾರ್ಯ ಮತ್ತು ಕೆಂಪು ರಕ್ತ ಕಣಗಳ ಉತ್ಪಾದನೆಯನ್ನು ಕಾಪಾಡಿಕೊಳ್ಳುವಲ್ಲಿ ನಿರ್ಣಾಯಕ ಪಾತ್ರ ವಹಿಸುತ್ತದೆ. ಇದು 8 ಬಿ ಜೀವಸತ್ವಗಳಲ್ಲಿ ಒಂದಾಗಿದೆ ಮತ್ತು ಇದು ಲೋಹದ ಅಂಶ ಕೋಬಾಲ್ಟ್ ಅನ್ನು ಒಳಗೊಂಡಿರುವ ಏಕೈಕ ವಿಟಮಿನ್ ಆಗಿರುವುದರಿಂದ ವಿಶಿಷ್ಟವಾಗಿದೆ. ಇದು ಸಣ್ಣ ಪ್ರಮಾಣದಲ್ಲಿ ಅಗತ್ಯವಿದ್ದರೂ ವಿವಿಧ ದೈಹಿಕ ಕಾರ್ಯಗಳಿಗೆ ಅತ್ಯಗತ್ಯವಾಗಿದೆ. ಒಟ್ಟಾರೆ ಯೋಗಕ್ಷೇಮಕ್ಕೆ ನಿರ್ಣಾಯಕ ಪೋಷಕಾಂಶವಾಗಿದೆ. ವಿಟಮಿನ್ ಬಿ12 ಕಾರ್ಯಗಳು. ವಿಟಮಿನ್ ಬಿ12 ಹಲವಾರು ಶಾರೀರಿಕ ಪ್ರಕ್ರಿಯೆಗಳಿಗೆ ಅನಿವಾರ್ಯವಾಗಿದೆ. ದೇಹದ ಆನುವಂಶಿಕ ವಸ್ತುವಾದ ಡಿಎನ್ಎ ಮತ್ತು ಆರ್ಎನ್ಎ ಉತ್ಪಾದನೆಯಲ್ಲಿ ಇದರ ಪಾತ್ರ ಪ್ರಮುಖವಾಗಿದೆ. ಕೆಂಪು ರಕ್ತ ಕಣಗಳನ್ನು ಉತ್ಪಾದಿಸಲು ಮತ್ತು ದೇಹದಲ್ಲಿ ಕಬ್ಬಿಣವು ಉತ್ತಮವಾಗಿ ಕಾರ್ಯನಿರ್ವಹಿಸಲು ಸಹಾಯ ಮಾಡಲು ಇದು ಫೋಲೇಟ್, ವಿಟಮಿನ್ ಬಿ9 ನೊಂದಿಗೆ ಸಹ ಕಾರ್ಯನಿರ್ವಹಿಸುತ್ತದೆ. ವಿಟಮಿನ್ ಬಿ12 ದೇಹದ ಪ್ರತಿಯೊಂದು ಜೀವಕೋಶದ ಚಯಾಪಚಯ ಕ್ರಿಯೆಯಲ್ಲಿ ತೊಡಗಿಸಿಕೊಂಡಿದೆ, ವಿಶೇಷವಾಗಿ ಡಿಎನ್ಎ ಸಂಶ್ಲೇಷಣೆ ಮತ್ತು ನಿಯಂತ್ರಣ, ಕೊಬ್ಬಿನಾಮ್ಲ ಸಂಶ್ಲೇಷಣೆ ಮತ್ತು ಶಕ್ತಿ ಉತ್ಪಾದನೆಯ ಮೇಲೆ ಪರಿಣಾಮ ಬೀರುತ್ತದೆ. ವಿಟಮಿನ್ ಬಿ12 ನ ಮತ್ತೊಂದು ಪ್ರಮುಖ ಕಾರ್ಯವೆಂದರೆ ನರಗಳ ರಕ್ಷಣಾತ್ಮಕ ಹೊದಿಕೆಯನ್ನು ನಿರ್ವಹಿಸುವುದು. ಇದನ್ನು ಮೈಲಿನ್ ಪೊರೆ ಎಂದು ಕರೆಯಲಾಗುತ್ತದೆ. ನರ ಪ್ರಚೋದನೆಗಳ ಪರಿಣಾಮಕಾರಿ ಪ್ರಸರಣಕ್ಕೆ ಈ ಪೊರೆ ಅತ್ಯಗತ್ಯ. ಸಾಕಷ್ಟು ವಿಟಮಿನ್ ಬಿ12 ಇಲ್ಲದೆ ನರಗಳು ಹಾನಿಗೊಳಗಾಗಬಹುದು. ಇದು ನರವೈಜ್ಞಾನಿಕ ಮತ್ತು ಮಾನಸಿಕ ಸಮಸ್ಯೆಗಳಿಗೆ ಕಾರಣವಾಗಬಹುದು. ವಿಟಮಿನ್ ಬಿ12 ಆಹಾರ ಮೂಲಗಳು. ವಿಟಮಿನ್ ಬಿ12 ನೈಸರ್ಗಿಕವಾಗಿ ಪ್ರಾಣಿ ಆಧಾರಿತ ಆಹಾರಗಳಲ್ಲಿ ಮಾತ್ರ ಕಂಡುಬರುತ್ತದೆ. ಉತ್ತಮ ಆಹಾರ ಮೂಲಗಳು ಇವುಗಳನ್ನು ಒಳಗೊಂಡಿವೆ. ಮಾಂಸ, ವಿಶೇಷವಾಗಿ ಯಕೃತ್ತು, ಮೀನು, ಸಾಲ್ಮನ್ ಮತ್ತು ಟ್ಯೂನದಂತಹವು. ಕೋಳಿ, ಮೊಟ್ಟೆಗಳು, ಹಾಲು, ಮೊಸರು ಮತ್ತು ಚೀಸ್ನಂತಹ ಡೈರಿ ಉತ್ಪನ್ನಗಳು. ಸಸ್ಯಾಹಾರಿಗಳಿಗೆ ಸಾಕಷ್ಟು ವಿಟಮಿನ್ ಬಿ12 ದೊರೆಯುವುದು ಸವಾಲಿನದ್ದಾಗಿರಬಹುದು, ಏಕೆಂದರೆ ಸಸ್ಯ ಆಧಾರಿತ ಆಹಾರಗಳು ನೈಸರ್ಗಿಕವಾಗಿ ಈ ವಿಟಮಿನ್ ಅನ್ನು ಹೊಂದಿರುವುದಿಲ್ಲ. ಆದರೂ ಧಾನ್ಯಗಳು, ಫೋರ್ಟಿಫೈಡ್ ಬ್ರೇಕ್ಫಾಸ್ಟ್ ಸೀರಿಯಲ್ಸ್, ಸಸ್ಯ ಆಧಾರಿತ ಹಾಲು, ಸೋಯಾ, ಬಾದಾಮಿ, ಓಟ್, ಈಸ್ಟ್ ಸೇರಿದಂತೆ ಅನೇಕ ಆಹಾರಗಳನ್ನು ಈಗ ವಿಟಮಿನ್ ಬಿ12 ನೊಂದಿಗೆ ವರ್ಧಿಸಲಾಗಿದೆ. ವಿಟಮಿನ್ ಬಿ12 ಪೂರಕಗಳು ಮಾತ್ರೆಗಳು, ಸಬ್ಲಿಂಗ್ಯುಯಲ್, ನಾಲಿಗೆಯ ಕೆಳಗೆ ಇಟ್ಟುಕೊಳ್ಳುವ ಔಷಧಿಗಳು ಮತ್ತು ಚುಚ್ಚುಮದ್ದಿನ ರೂಪದಲ್ಲಿಯೂ ಲಭ್ಯವಿದೆ. ಇದರ ಕೊರತೆಯ ಅಪಾಯದಲ್ಲಿರುವ ವ್ಯಕ್ತಿಗಳಿಗೆ ಇವುಗಳನ್ನು ಹೆಚ್ಚಾಗಿ ಶಿಫಾರಸು ಮಾಡಲಾಗುತ್ತದೆ. ವಿಟಮಿನ್ ಬಿ12 ಕೊರತೆಯಿಂದ ಉಂಟಾಗುವ ಆರೋಗ್ಯ ಸಮಸ್ಯೆಗಳು. ವಿಟಮಿನ್ ಬಿ12 ಕೊರತೆಯು ಹಲವಾರು ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಇದರ ಕೊರತೆಯ ಆರಂಭಿಕ ಲಕ್ಷಣಗಳಲ್ಲಿ ಆಯಾಸ, ದೌರ್ಬಲ್ಯ, ಮಲಬದ್ಧತೆ, ಹಸಿವಾಗದಿರುವುದು ಮತ್ತು ತೂಕ ನಷ್ಟ ಸೇರಿವೆ. ಈ ಕೊರತೆ ಹೆಚ್ಚಾದಂತೆ ಕೈ ಮತ್ತು ಕಾಲುಗಳಲ್ಲಿ ಮರಗಟ್ಟುವಿಕೆ ಮತ್ತು ಜುಮ್ಮೆನಿಸುವಿಕೆ, ನಡೆಯಲು ತೊಂದರೆ, ಸ್ಮರಣಶಕ್ತಿ ನಷ್ಟ, ಮನಸ್ಥಿತಿ ಬದಲಾವಣೆಗಳು ಮತ್ತು ಬುದ್ಧಿಮಾಂದ್ಯತೆಗೆ ಕಾರಣವಾಗಬಹುದು. ದೀರ್ಘಕಾಲದ ವಿಟಮಿನ್ ಬಿ12 ಕೊರತೆ ಅತ್ಯಂತ ಗಂಭೀರ ಪರಿಣಾಮಗಳಲ್ಲಿ ಒಂದು ವಿನಾಶಕಾರಿ ರಕ್ತಹೀನತೆ. ಇದು ಜಠರಗರುಳಿನ ಪ್ರದೇಶದಿಂದ ವಿಟಮಿನ್ ಬಿ12 ಅನ್ನು ಹೀರಿಕೊಳ್ಳಲು ಅಸಮರ್ಥತೆಯಿಂದಾಗಿ ದೇಹವು ಸಾಕಷ್ಟು ಆರೋಗ್ಯಕರ ಕೆಂಪು ರಕ್ತ ಕಣಗಳನ್ನು ಉತ್ಪಾದಿಸಲು ಸಾಧ್ಯವಾಗದ ಸ್ಥಿತಿಯಾಗಿದೆ. ವಿಟಮಿನ್ ಬಿ12 ನಿಂದ ಹೆಚ್ಚಿನ ಅಪಾಯದಲ್ಲಿರುವ ಜನರು. ಹಿರಿಯ ನಾಗರಿಕರು, ಹೊಟ್ಟೆಯ ಆಮ್ಲ ಉತ್ಪಾದನೆ ಕಡಿಮೆಯಾಗುವುದರಿಂದ. ಜಠರಗರುಳಿನ ಸಮಸ್ಯೆ ಇರುವ ವ್ಯಕ್ತಿಗಳು, ಕ್ರೋನ್ಸ್ ಕಾಯಿಲೆ ಅಥವಾ ಸೆಲಿಯಾಕ್ ಕಾಯಿಲೆ. ಜಠರಗರುಳಿನ ಶಸ್ತ್ರಚಿಕಿತ್ಸೆಗೆ ಒಳಗಾದವರು. ಕಟ್ಟುನಿಟ್ಟಾದ ವೀಗನ್ಸ್, ಹಾಲು ಮತ್ತು ಅದರ ಉತ್ಪನ್ನಗಳನ್ನು ವರ್ಜಿಸಿದವರು, ಮತ್ತು ಸಸ್ಯಾಹಾರಿಗಳು. ಕೆಲವು ಔಷಧಿಗಳನ್ನು ತೆಗೆದುಕೊಳ್ಳುವ ಜನರು, ಮೆಟ್ಫಾರ್ಮಿನ್ ಅಥವಾ ಪ್ರೋಟಾನ್ ಪಂಪ್ ಇನ್ಹಿಬಿಟರ್ಗಳಂತಹವು. ವಿಟಮಿನ್ ಬಿ12 ಕೊರತೆ, ರೋಗನಿರ್ಣಯ ಮತ್ತು ಚಿಕಿತ್ಸೆ. ವಿಟಮಿನ್ ಬಿ12 ಕೊರತೆಯನ್ನು ಪತ್ತೆಹಚ್ಚಲು ಅದರ ಮಟ್ಟವನ್ನು ಅಳೆಯುವ ರಕ್ತ ಪರೀಕ್ಷೆಯನ್ನು ಮಾಡಲಾಗುತ್ತದೆ. ರಕ್ತಹೀನತೆ ಅಥವಾ ನರ ಹಾನಿಯನ್ನು ಪರಿಶೀಲಿಸಲು ಹೆಚ್ಚುವರಿ ಪರೀಕ್ಷೆಗಳು ಬೇಕಾಗಬಹುದು. ಕೊರತೆ ಕಂಡುಬಂದರೆ, ಚಿಕಿತ್ಸೆಯು ಸಾಮಾನ್ಯವಾಗಿ ಹೆಚ್ಚಿನ ಪ್ರಮಾಣದ ವಿಟಮಿನ್ ಬಿ12 ಪೂರಕಗಳು ಅಥವಾ ಚುಚ್ಚುಮದ್ದನ್ನು ಒಳಗೊಂಡಿರುತ್ತದೆ. ಅನೇಕ ಸಂದರ್ಭಗಳಲ್ಲಿ, ವಿಶೇಷವಾಗಿ ವಯಸ್ಸಾದವರಲ್ಲಿ ಅಥವಾ ದೀರ್ಘಕಾಲದ ಹೀರಿಕೊಳ್ಳುವ ಸಮಸ್ಯೆಗಳಿರುವವರಲ್ಲಿ, ಜೀವಿತಾವಧಿಯ ಪೂರಕ ಅಗತ್ಯವಾಗಬಹುದು. ವಯಸ್ಕರಿಗೆ ಶಿಫಾರಸು ಮಾಡಲಾದ ದೈನಂದಿನ ಸೇವನೆ ಸುಮಾರು 2.4 ಮೈಕ್ರೋಗ್ರಾಂಗಳು. ಗರ್ಭಿಣಿ ಮತ್ತು ಶಿಶುಗಳಿಗೆ ಹಾಲುಣಿಸುವ ತಾಯಂದಿರಿಗೆ ಸ್ವಲ್ಪ ಹೆಚ್ಚು ಪ್ರಮಾಣದಲ್ಲಿ ವಿಟಮಿನ್ ಬಿ12 ಅಗತ್ಯವಿರುತ್ತದೆ. ಸಾರಾಂಶ. ವಿಟಮಿನ್ ಬಿ12 ಆರೋಗ್ಯದ ಮೇಲೆ ವ್ಯಾಪಕ ಪರಿಣಾಮ ಬೀರುವ ಒಂದು ಸಣ್ಣ ಆದರೆ ಪ್ರಬಲ ಪೋಷಕಾಂಶವಾಗಿದೆ. ಆಹಾರ, ಬಲವರ್ಧಿತ ಆಹಾರಗಳು ಅಥವಾ ಪೂರಕಗಳ ಮೂಲಕ ಸಾಕಷ್ಟು ವಿಟಮಿನ್ ಬಿ12 ಸೇವನೆಯನ್ನು ಖಚಿತಪಡಿಸಿಕೊಳ್ಳುವುದು ಅತ್ಯಗತ್ಯ.
ಈ ಮಾಹಿತಿ ಉಪಯುಕ್ತ ಅಂತ ಅನಿಸಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಟಚ್ ದಿಸ್ ವರ್ಲ್ಡ್ ಮತ್ತು ನಿಮ್ಮ ಅನುಭವ ಅಥವಾ ಪ್ರಶ್ನೆಗಳನ್ನು ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ.